ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಈ ಸಿಲ್ಕ್ ಸೀರೆಗೆ ಒಂದು ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು. ಹಾಗೆ ಈ ಡಿಸೈನಲ್ಲಿ ಪ್ಯಾಚ್ ವರ್ಕ್ನ ಮಾಡಿಕೊಂಡು ನಾನು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಬಂದು ಬ್ಲೂ ಹಾಗೆ ರಮಾ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ. ನೋಡಿ, ನಾನಿಲ್ಲಿ ಮೊದಲಿಗೆ ಸೀರೆ ಕಲರ್ ದಾರನ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು 7 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಬೆರಳಿಗೆ ಒಂದು ರೌಂಡ್ ಸುತ್ತಕೊಂಡು ಈ ರೀತಿಯಾಗಿ ಒಂದು ಲೂಪ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿ ಆದಮೇಲೆ ಇವಾಗ ನಾನು ರಿಂಗ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನು ಇವತ್ತಿನ ಈ ಡಿಸೈನ್ಗೆ ಈ ರೀತಿಯಾಗಿರೋ ರಿಂಗ್ ಬೀಡು ಹಾಗೆ ರಿಂಗ್ ಬೀಡನ್ನ ಒಳಗಡೆ ಒಂದು ಮೀಡಿಯಮ್ ಸೈಜು ಪ್ಲೈನ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ರಿಂಗ್ ಬೀಡನ್ನ ಒಳಗಡೆ ಬೇರೆ ಡಿಸೈನ್ ಬೀಡನ್ನ ಬೇಕಾದರೂ ಹಾಕ್ಕೋಬೋದು. ಮೊದಲಿಗೆ ನಾನು ಪ್ಯಾಚ್ ವರ್ಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡನ್ನ ತಗೊಂಡು ಪ್ಯಾಚ್ ವರ್ಕ್ನ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ರೀತಿಯಾಗಿ ದಾರಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ದಾರಕ್ಕೆ ಸೇರಿಸಿ ಆದಮೇಲೆ ಈ ರೀತಿಯಾಗಿ ದಾರನ ಎಳೆದ್ರೆ ನಿಮಗೆ ಟೈಟ್ ಆಗುತ್ತೆ. ನೋಡಿ, ಇವಾಗ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡ್ರೆ ನಿಮಗೆ ರಿಂಗ್ ಬೀಡು ಜರುಗಲ್ಲ. ಇವಾಗ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಇಲ್ಲಿ ಬ್ಯಾಕ್ ಸೈಡು ಲಾಕ್ ಮಾಡಿರ್ತೀವಲ್ಲ, ಲಾಕ್ ಮಾಡಿದರೆ ಈ ರೀತಿಯಾಗಿ ಬ್ಯಾಕ್ ಸೈಡಲ್ಲಿ ನಿಮಗೆ ದಾರ ಬರುತ್ತೆ. ನೋಡಿ, ಈ ದಾರನು ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ನೀಡಲ್ನ ಈ ರೀತಿಯಾಗಿ ರಿಂಗ್ ಬೀಡು ಹಾಗೆ ಆ 7 ಎಳೆ ದಾರದ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ. ನೋಡಿ, ನಾನಿಲ್ಲಿ ಬೀಡನ್ನ ಹಿಂಭಾಗದಲ್ಲಿರೋ ಈ ದಾರನು ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಡಿಸೈನು ಅಂದರೆ ಪ್ಯಾಚ್ ವರ್ಕ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ರಿಂಗ್ ಬೀಡನ್ನ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಮತ್ತೆ ನಾನಿಲ್ಲಿ ರಿಂಗ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ದಾರನ ತಗೊಂಡು ರಿಂಗ್ ಬೀಡನ್ನ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ ಡಬಲ್ ಕ್ರೋಶೆ ಕಂಬನ ಮಾಡುವಾಗ ಬ್ಯಾಕ್ ಸೈಡ್ ಏನು 7 ಎಳೆ ದಾರ ಬರುತ್ತೋ ಆ ದಾರನ ಈ ರೀತಿ ಡಬಲ್ ಕ್ರೋಶೆ ಕಂಬದೊಳಗಡೆ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ 2 ಸೈಡು ಬೀಡ್ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಆ ದಾರ ಏನಿರುತ್ತೋ ಅದನ್ನು ಸೇರಿಸ್ಕೊಂಡು ನೀವು ಕಂಬಗಳನ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಅರ್ಧ ರಿಂಗ್ ಬೀಡಿಗೆ 13 ಕಂಬನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಬಿಟ್ಟು 13 ಕಂಬನ ಮಾಡ್ಕೋಬೇಕು. 13 ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಅರ್ಧ ರಿಂಗ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಇವಾಗ ನಾನು ಈ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಗಮ್ ಹಾಕೋ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ಕಂಬಗಳ ಒಳಗಡೆ ಈ ಎಕ್ಸ್ಟ್ರಾ ದಾರಗಳನ್ನ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡ್ರೆ ನಿಮಗೆ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ, ಒಂದು 5 ಕಂಬ ಆದಮೇಲೆ ಈ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ಆದಮೇಲೆ ಮತ್ತೆ ಕಂಟಿನ್ಯೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಅರ್ಧ ರಿಂಗ್ ಬೀಡಿಗೆ 13 ಕಂಬನ ಮಾಡ್ಕೊಂಡಿದ್ದೀನಿ. ಈ ಅರ್ಧ ರಿಂಗ್ ಬೀಡಿಗೂ ನಾನು 13 ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತೀನಿ. ಒಟ್ಟು ಪೂರ್ತಿ ರಿಂಗಿಗೆ 26 ಕಂಬಗಳು ಬರುತ್ತೆ.
ನೋಡಿ ನಾನಿಲ್ಲಿ ಮತ್ತೆ 13 ಕಂಬನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ 2 ಚೈನ್ನ ಸ್ಟಾರ್ಟಿಂಗಲ್ಲಿ ಏನು ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ ಏನು ಲೂಪ್ ಇರುತ್ತಲ್ಲ ಆ ಲೂಪಿಂದನೂ ಈ ರೀತಿಯಾಗಿ ದಾರನ ಆಚೆ ಎಳ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಎಳ್ಕೊಂಡ್ರೆ ನಿಮಗೆ ಲಾಕ್ ಅನ್ನೋದಾಗುತ್ತೆ. ನೋಡಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. 13 ಡಬಲ್ ಕ್ರೋಶೆ ಕಂಬ, ಈ ಸೈಡು 13 ಡಬಲ್ ಕ್ರೋಶೆ ಕಂಬ, ಹಾಗೆ ಬ್ಯಾಕ್ ಸೈಡು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ಇವಾಗ 2 ಚೈನ್ ಹಾಕಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ 3 mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಕಂಬದ ಮೇಲ್ಗಡೆ ಇರುವ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ಒಂದು ಬೀಡ್ ಹಾಕಿ ಆದಮೇಲೆ ನೆಕ್ಸ್ಟ್ ಕಂಬದ ಹೋಲಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಕಂಬನ ಸ್ಕಿಪ್ ಮಾಡ್ಕೊಳ್ತಾ ಇಲ್ಲ, ಒಂದು ಕಂಬಕ್ಕೆ ಒಂದು ಡಬಲ್ ಕ್ರೋಶೆ ಕಂಬನ ಮಾತ್ರ ಮಾಡ್ಕೊಳ್ತಾ ಇರೋದು. ಒಂದು ಬೀಡ್, ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಬೀಡನ್ನ ಸೇರಿಸ್ಕೊಂಡು ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬ. ನೋಡಿ ನಾನಿಲ್ಲಿ ಒಟ್ಟು 10 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ನೀವೂ ಅಷ್ಟೇ 10 ಬೀಡ್ಗಳನ್ನ ಸೇರಿಸ್ಕೊಳ್ಳಿ. 10 ಬೀಡನ್ನ ಸೇರಿಸಿ ಆದಮೇಲೆ ಕೊನೆಯಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಕಂಬದ ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ಲ ಆ 3 ದಾರದಿಂದ ಈ ರೀತಿಯಾಗಿ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನೋಡಿ ಎಲ್ಲ ಕಡೆನೂ ಡಬಲ್ ಕ್ರೋಶೆ ಕಂಬ, ಒಂದು ಬೀಡ್, ಡಬಲ್ ಕ್ರೋಶೆ ಕಂಬ, ಒಂದು ಬೀಡನ್ನ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಮಾತ್ರ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ಸ್ವಲ್ಪ ದಾರನ ಕಟ್ ಮಾಡಿಕೊಂಡು ನೀಡಲಿಂದ ಆಚೆ ಇಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಬರುತ್ತೆ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ, ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಹಾಗೆ ಇದನ್ನು ನಾನು ಡಿಸೈನ್ನ ಬ್ಯಾಕ್ ಸೈಡ್ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ನೋಡಿ ಸ್ವಲ್ಪ ಈ ರೀತಿಯಾಗಿ ಗ್ಲೋನ ಹಾಕ್ಕೊಳ್ಳಿ. ಒಂದು ಡ್ರಾಪ್ ಗ್ಲೋನ ಹಾಕಿಬಿಟ್ಟು ಈ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನು ಈ ರೀತಿಯಾಗಿ ಬ್ಯಾಕ್ ಸೈಡು ಅಂಟಿಸ್ಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ಗಳನ್ನ ಮಾಡ್ಕೊಂಡಿದ್ದೀನಿ, ಪಲ್ಲು ಕಲರು ಹಾಗೆ ಸ್ಯಾರಿ ಕಲರ್ನಲ್ಲಿ. ನೋಡಿ ನೀವೂ ಅಷ್ಟೇ ಕಲರ್ ಕಾಂಬಿನೇಷನ್ನಲ್ಲಿ ಮಾಡ್ಕೊಳ್ತೀನಿ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ 14 ಪ್ಯಾಚ್ ವರ್ಕ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಲರ್ನಲ್ಲಿ 14 ಪ್ಯಾಚ್ ವರ್ಕು, ಹಾಗೆ ಈ ಕಲರ್ನಲ್ಲಿ 14 ಪ್ಯಾಚ್ ವರ್ಕ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ನೋಡ್ಕೊಳ್ಳಿ ಸೀರೆಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಪ್ಯಾಚ್ ವರ್ಕ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪ್ಯಾಚ್ ವರ್ಕ್ನ ರೆಡಿ ಮಾಡಿ ಆದಮೇಲೆ ನೀವು ಡೈರೆಕ್ಟಾಗಿ ಸೀರೆಗೂ ಕೂಡ ಸ್ಟಿಚ್ ಮಾಡ್ಕೋಬಹುದು. ನಾನಿಲ್ಲಿ ಡೈರೆಕ್ಟಾಗಿ ಸೀರೆಗೆ ಸ್ಟಿಚ್ ಮಾಡ್ಕೊಳ್ತಾ ಇಲ್ಲ, ಬೇಕು ಅನ್ನೋರು ಡೈರೆಕ್ಟಾಗಿ ಸೀರೆಗೆ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಪಲ್ಲುಗೆ ಒಂದು ಸ್ಟೆಪ್ಪು ಬಾರ್ಡರ್ ಡಿಸೈನ್ನ ಮಾಡಿಕೊಂಡು ಇದನ್ನು ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ ಸೀರೆ ಕಲರ್ ಥ್ರೆಡ್ನೇ ತಗೊಂಡಿದ್ದೀನಿ, ಇದೂ ಕೂಡ 7 ಎಳೆ ದಾರನೇ ತಗೊಂಡಿದ್ದೀನಿ. ನೋಡಿ ಸೀರೆಯ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರ ಎಳ್ಕೊಂಡು ಈ ರೀತಿಯಾಗಿ 2 ನಾಟ್ನ ಹಾಕ್ಕೊಳ್ಳಿ. ಎರಡು ನಾಟ್ನ ಹಾಕಿ ಆದಮೇಲೆ ಸೇಮ್ ಹೋಲ್ ಗ್ಯಾಪಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಒಂದು ಸಲ ಲಾಕ್ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ.
ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಇವಾಗ ಒಂದು ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ನೋಡಿ ನಾನಿಲ್ಲಿ 3 mm ಬೀಡನ್ನೇ ಸೇರಿಸ್ಕೊಳ್ತಾ ಇದ್ದೀನಿ, ಸ್ಮಾಲ್ ಬೀಡನ್ನ. ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಒಂದು ಕಂಬ. ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಚೈನ್ ಏನು ಹಾಕ್ಕೊಂಡಿರ್ತೀವೋ ಅದನ್ನು ಕಂಬ ಅಂತ ಕೌಂಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೆ ಬೀಡ್ ಅನ್ನೋದು ಮಧ್ಯದಲ್ಲಿ ಬರುತ್ತೆ. ಇವಾಗ 2 ಚೈನ್ನ ಹಾಕಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬ ಮತ್ತು ಒಂದು ಡಬಲ್ ಕ್ರೋಶೆ ಕಂಬ. ನೋಡಿ 2 ಕಂಬ ಆಗಿದೆ. 2 ಕಂಬ ಆದಮೇಲೆ ಒಂದು 3 mm ಬೀಡನ್ನ ಸೇರಿಸ್ಕೋಬೇಕು. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ಮತ್ತೆ ದಾರನ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ನೋಡಿ ನಾನಿಲ್ಲಿ ಬೀಡನ್ನ ಹಾಕಿ ಆದಮೇಲೆ ಮತ್ತೆ 2 ಕಂಬನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ನ ಹಾಕ್ಕೊಂಡಿರೋದು. ನೋಡಿ ಈ ರೀತಿಯಾಗಿ 2 ಕಂಬ, ಒಂದು ಬೀಡ್ ಮತ್ತು 2 ಕಂಬ ಮಾಡ್ಕೊಂಡಾದಮೇಲೆ ಇವಾಗ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಆದಮೇಲೆ ಇವಾಗ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪ್ಯಾಚ್ ವರ್ಕ್ನ ನಾನು ಸೇರಿಸ್ಕೊಳ್ತೀನಿ. ನೋಡಿ ಸೂಜಿಯಿಂದ ಏನು ಹೊಲ್ಕೊಳ್ತೀವಲ್ಲ ಆ ರೀತಿಯೆಲ್ಲ ಡೈರೆಕ್ಟಾಗಿ ನೀಡಲ್ಗೆ ಪ್ಯಾಚ್ ವರ್ಕ್ನ ಅಂದರೆ ಕ್ರೋಶಾ ವರ್ಕ್ ಮಾಡುವಾಗ ಕ್ರೋಶಾ ವರ್ಕಿಗೆ ಈ ಪ್ಯಾಚ್ ವರ್ಕ್ನ ನಾನು ಸೇರಿಸ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಮ್ಮ ಕಡೆ ಈ ಬೀಡ್ ನಮ್ಮ ಕಡೆ ಬರೋ ಥರ ನೀವು ಪಲ್ಲು ಮೇಲೆ ಈ ರೀತಿಯಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ 2 ಸೈಡು ನೋಡ್ಕೊಳ್ಳಿ, ಈ ಸೈಡು ಕೌಂಟಿಂಗ್ಸ್ ನೋಡ್ಕೊಳ್ಳಿ. ಮಿಡಲಲ್ಲಿ ಯಾವ ಕಂಬ ಬರುತ್ತಲ್ಲ ಆ ಕಂಬದ ಹೋಲಿಗೆ ನೀವು ನೀಡಲ್ನ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಮಿಡಲಲ್ಲಿ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಲಾಕ್ ಆಗುತ್ತೆ. ನೋಡಿ ಲಾಕ್ನ ಮಾಡಿ ಆದಮೇಲೆ ಈ ರೀತಿಯಾಗಿ ಈ ದಾರ ಬೆರಳಿಗೆ ಏನು ಸುತ್ಕೊಂಡಿರ್ತೀವಲ್ಲ ಈ ದಾರ ಕೆಳಭಾಗದಲ್ಲಿ, ನೀಡಲ್ಲು ಮೇಲ್ಭಾಗದಲ್ಲಿ, ಇದು ಮಿಡಲಲ್ಲಿ ನೋಡಿ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕಿ ಆದಮೇಲೆ ನೋಡಿ ಪ್ಯಾಚ್ ವರ್ಕ್ ಅನ್ನೋದು ಈ ರೀತಿಯಾಗಿ ಬರುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ. ದಾರನ ತಗೊಂಡು ಸೀರೆ ಮೇಲೆ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಮತ್ತೆ ಡಬಲ್ ಕ್ರೋಶೆ ಕಂಬ, ಹಾಗೆ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಮತ್ತೆ ಒಂದು ಕಂಬ. ನೋಡಿ 2 ಕಂಬನ ಮಾಡ್ಕೊಂಡಿದ್ದೀನಿ. 2 ಕಂಬ ಆದಮೇಲೆ ಇವಾಗ ಮತ್ತೆ ಒಂದು 3 mm ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಿಮಗೆ ಪ್ಯಾಚ್ ವರ್ಕ್ ಅನ್ನೋದು ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನಾರ್ಮಲ್ ಸೂಜಿಯಿಂದ ಕಾಟನ್ ಥ್ರೆಡ್ನ ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಡೈರೆಕ್ಟಾಗಿ ಕ್ರೋಶಾ ವರ್ಕ್ನ ಮಾಡುವಾಗ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬೇಸ್ ಲೈನ್ನ ಮಾಡಿಕೊಂಡು ಪ್ಯಾಚ್ ವರ್ಕ್ನ ಸೇರಿಸ್ಕೊಳ್ಳಿ. ಇವಾಗ ಮತ್ತೆ 2 ಚೈನ್ ಹಾಕಿ ಆದಮೇಲೆ ಸೀರೆ ಮೇಲೆ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶೆ ಕಂಬ, 2 ಕಂಬ ಆದಮೇಲೆ ಒಂದು ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ನೋಡಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶೆ ಕಂಬ. ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಗ್ಯಾಪ್ನ ಮಾಡ್ಕೊಂಡಿದ್ದೀನಿ, ಸ್ಕ್ವಯರ್ ಗ್ಯಾಪ್ ನೋಡ್ತಾ ಇದ್ದೀರಲ್ಲ, 4 ಕಂಬ 2 ಚೈನ್ 4 ಕಂಬ ಒಂದು
ಹ್ಯಾಂಗಿಂಗ್ ಟ್ಯಾಸಲ್ಸ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳಿಬಿಟ್ಟು ಇವಾಗ ನಾನು 2 ಚೈನ್ನ 2 ಸಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಸ್ಕ್ವೇರ್ ಬ್ಲಾಕ್ನ ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ 4 ಡಬಲ್ ಕ್ರೋಶೆ ಕಂಬ 2 ಚೈನ್ ಮತ್ತು 4 ಡಬಲ್ ಕ್ರೋಶೆ ಕಂಬ 2 ಚೈನ್ ಮತ್ತು 4 ಡಬಲ್ ಕ್ರೋಶೆ ಕಂಬ. ಈ ರೀತಿಯಾಗಿ ಇವಾಗ ನೀವು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸಲ ಮಾತ್ರ 2 ಚೈನ್ನ ಹಾಕಿಬಿಟ್ಟು ಪ್ಯಾಚ್ ವರ್ಕ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಗ್ಯಾಪ್ ಬರಲಿ ಅಂತ, ಅಂದರೆ ನೆಕ್ಸ್ಟ್ ಪ್ಯಾಚ್ ವರ್ಕಿಗೂ ಈ ಪ್ಯಾಚ್ ವರ್ಕಿಗೂ ಸ್ವಲ್ಪ ಗ್ಯಾಪ್ ಬರಲಿ ಅಂತ ಹೇಳಿಬಿಟ್ಟು ನಾನು 2 ಸ್ಕ್ವೇರ್ ಗ್ಯಾಪ್ನ ಬಿಟ್ಟಿದ್ದೀನಿ. ನೋಡಿ ಈ ಸ್ಕ್ವೇರ್ ಹೋಲ್ ಅಂದರೆ 2 ಚೈನ್ ಗ್ಯಾಪ್ ಏನಿದೆಯೋ 2 ಗ್ಯಾಪ್ನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಗ್ಯಾಪ್ನ ಮಾಡ್ಕೊಳ್ಳಿ. ಇವಾಗ ಒಂದು ಚೈನ್ನ ಹಾಕಿಬಿಟ್ಟು ಮತ್ತೆ ನಾನು ಪ್ಯಾಚ್ ವರ್ಕ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನಿವಾಗ ಪಲ್ಲು ಕಲರ್ ಪ್ಯಾಚ್ ವರ್ಕ್ನ ತಗೊಂಡಿದ್ದೀನಿ. 1 ಬೈ 1 ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಸೆಲ್ಫ್ ಕಲರ್ನಲ್ಲಿ ಮಾಡ್ಕೊಳ್ಳೋದಾದರೆ ಸೆಲ್ಫ್ ಕಲರು ನಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಮಿಡಲಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರ್ತಲ್ಲ ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಲಾಕ್ ಅನ್ನೋದಾಗುತ್ತೆ. ಲಾಕ್ನ ಮಾಡಿ ಆದಮೇಲೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಳಿ. ಟೈಟಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಲೂಸಾಗೇ ಚೈನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ 2 ಕಂಬ ಆದಮೇಲೆ ಇವಾಗ ಮತ್ತೆ ಒಂದು ವೀನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ 4 ಕಂಬ ಆಗಿದೆ. ಹಾಗೆ ನಿಮಗೆ ಡಿಸೈನ್ನ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ನೋಡಿ ಇಷ್ಟು ಡಿಸ್ಟೆನ್ಸ್ ಇರಬೇಕು. ನೋಡಿ ಈ ರೀತಿಯಾಗಿ ಪ್ಯಾಚ್ ವರ್ಕ್ ಅನ್ನೋದು ಬರುತ್ತೆ ನಿಮಗೆ. ನೋಡಿ ತುಂಬಾ ನೀಟಾಗಿ ಬಂದಿದೆ. ವಿತೌಟ್ ಕುಚ್ಚು ಡಿಸೈನು. ಈ ಡಿಸೈನಲ್ಲಿ ಕುಚ್ಚು ಅನ್ನೋದಿರೋದಿಲ್ಲ. ಅಕಸ್ಮಾತಾಗಿ ಈ ಡಿಸೈನಲ್ಲಿ ನಿಮಗೆ ಕುಚ್ಚು ಬೇಕು ಅಂದರೆ ನೀವು ನಾನಿಲ್ಲಿ 2 ಸ್ಕ್ವೇರ್ ಬ್ಲಾಕ್ನ ಏನು ಬಿಟ್ಟಿದ್ದೀನಲ್ಲ, ನೀವು 3 ಬಿಟ್ಟು ಮಿಡಲಲ್ಲಿ ಏನು ಬರುತ್ತೋ 2 ಚೈನು ಅಲ್ಲಿಗೆ ಕುಚ್ಚುಗಳನ್ನೂ ಸಹ ನೀವು ಕಟ್ಕೋಬೋದು. ಅದನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತುಂಬಾ ಈಸಿ ಇದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ. ನೀವು ಕೂಡ ಇದೇ ರೀತಿಯಾಗಿ ಪ್ಯಾಚ್ ವರ್ಕ್ನ ರೆಡಿ ಮಾಡಿಕೊಂಡು ಒಂದು ಸ್ಟೆಪ್ಪು ಕ್ರೋಶಾ ವರ್ಕ್ನ ಮಾಡ್ಕೊಳ್ಳಿ. ಒಂದು ಸ್ಟೆಪ್ ಕ್ರೋಶಾ ವರ್ಕ್ನ ಮಾಡಿಕೊಂಡು ನೀವು ಪ್ಯಾಚ್ ವರ್ಕ್ಗಳನ್ನ ಈ ರೀತಿಯಾಗಿ ನೀಡಲ್ಗೆ ಸೇರಿಸ್ಕೊಂಡು ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ನೋಡಿ ಮತ್ತೆ ನಾನಿಲ್ಲಿ 2 ಸಲ 2 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಸಲ 4 ಕಂಬನ ಮಾಡ್ಕೊಂಡಿದ್ದೀನಿ. 3 ಸಲ 4 ಕಂಬ ಮಾಡಿ ಆದಮೇಲೆ ಪ್ಯಾಚ್ ವರ್ಕ್ನ ಸೇರಿಸ್ಕೊಳ್ತೀನಿ. ಈಸಿ ಇದೆ ಪ್ಯಾಚ್ ವರ್ಕ್ನ ಸೇರಿಸ್ಕೊಳ್ಳೋದು, ಕಷ್ಟ ಏನಿಲ್ಲ ಫ್ರೆಂಡ್ಸ್. ಒಂದು ಚೈನ್ನ ಹಾಕ್ಕೊಂಡು ಪ್ಯಾಚ್ ವರ್ಕ್ ಏನು ರೆಡಿ ಮಾಡ್ಕೊಂಡಿರ್ತಿರಲ್ಲ ಅದನ್ನು ನಿಮ್ಮ ಸೈಡ್ ತಿರುಗಿಸ್ಕೊಂಡು ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಒಂದು ಚೈನ್ ಆದಮೇಲೆ ನೋಡಿ ನಾನಿವಾಗ ಮತ್ತೆ ಪ್ಯಾಚ್ ವರ್ಕ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡ್ರೆ ನಿಮಗೆ ಯಾವ ಹೋಲ್ ಗ್ಯಾಪ್ ಬರುತ್ತೋ ಆ ಹೋಲಿಗೆ ನೋಡಿ ಈ ಹೋಲಿಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರ್ತಲ್ಲ ಆ 2 ದಾರನ ಒಂದು ಮಾಡ್ಕೋಬೇಕು. ಒಂದು ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿ ತಿರುಗಿಸಿ ಆದಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ 2 ಕಂಬನ ಮಾಡಿಕೊಂಡು ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನೋ ಸೇಮ್ ಅದೇ ರೀತಿಯಾಗಿ ಪ್ಯಾಚ್ ವರ್ಕ್ಗಳನ್ನ ರೆಡಿ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ.
ನೋಡಿ ಸ್ವಲ್ಪ ಪ್ಯಾಚ್ ವರ್ಕ್ಗಳನ್ನೂ ಕೂಡ ನಾನು ಸೇರಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಡಿಸೈನು ಈ ರೀತಿಯಾಗಿ ಬರುತ್ತೆ ನೋಡಿ. ಪ್ರತಿಯೊಂದು ಪ್ಯಾಚ್ ವರ್ಕಿಗೂ ಸೇಮ್ ಡಿಸ್ಟೆನ್ಸೇ ಬರುತ್ತೆ, ಎಲ್ಲೂ ಕೂಡ ಮಿಸ್ ಆಗಲ್ಲ. ನೀವು ಕೂಡ ಇದೇ ರೀತಿಯಾಗಿ ಪೂರ್ತಿ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ಹಾಗೆ ಈ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಸ್ಟಾರ್ಟಿಂಗಲ್ಲಿ, ಆ ದಾರನ ನಾನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ಬನ್ನಿ ಇವಾಗ ಡಿಸೈನ್ ಕಂಪ್ಲೀಟ್ ಆದಮೇಲೆ ಸೀರೆ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ಈ ಡಿಸೈನ್ನ ನಾನು ಪೂರ್ತಿ ಸೀರೆಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಸೀರೆಗೆ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಕೊನೆಯಲ್ಲೂ ನನಗೆ ಡಬಲ್ ಕ್ರೋಶೆ ಕಂಬ ಬಂದಿರೋದ್ರಿಂದ 2 ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಎಂಡಿಂಗು ದಾರಗಳನ್ನ ಏನು ಕಟ್ ಮಾಡಿರ್ತೀವಲ್ಲ ಅದನ್ನು ಡಿಸೈನ್ನ ಹಿಂಭಾಗದಲ್ಲಿ ಸ್ವಲ್ಪನೇ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಡಿ. ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ತುಂಬಾ ರಿಚ್ ಲುಕ್ ಇರುವಂಥ ಡಿಸೈನು. ನೀವೂ ಕೂಡ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಬಿಗಿನರ್ಸು ಸಹ ಈ ಡಿಸೈನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ನೋಡ್ತಾ ಇದ್ದೀರಲ್ಲ, ಹ್ಯಾಂಗಿಂಗ್ ಟ್ಯಾಸಲ್ಸ್ ಡಿಸೈನು ಈ ರೀತಿಯಾಗಿ ಒಂದು ಸ್ಟೆಪ್ಪು ಕ್ರೋಶಾ ವರ್ಕ್ನ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಪಲ್ಲು ಅಂತೂ ತುಂಬಾ ರಿಚ್ ಲುಕ್ ಕೊಡುತ್ತೆ. ನೀವೂ ಕೂಡ ಕಲರ್ ಕಾಂಬಿನೇಷನಲ್ಲಿ ಪೂರ್ತಿ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 1200 ಚಾರ್ಜ್ ಮಾಡ್ಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ನು ಕೂಡ ತುಂಬಾ ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು ಈ ಡಿಸೈನು. ನೀವೂ ಕೂಡ ಈ ವಿತೌಟ್ ಕುಚ್ಚು ಡಿಸೈನ್ನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಕಸ್ಟಮರ್ಗೂ ಕೂಡ ಮಾಡಿಕೊಡ್ತೀನಿ ಅಂದರೆ ನಿಮ್ಮ ಕಸ್ಟಮರು ಕೂಡ ತುಂಬಾ ಇಷ್ಟಪಡ್ತಾರೆ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.